ಕೊಡ್ರಿ ಅಲ್ಲಿ ಅಳ್ಬೇಕು ಹೆಣಕ್ ಬಿಟ್ಟು ಕೊಡಲ್ಕೆ ಹಂಗೆ ಚಂದರ ಅನಿಸ್ತದೆ. ಆಕೆ ಅವ್ರು ಅವರೇ ಬಾಯಿ ಮೇಲೆ ಬಡ ಸುಮ್ ಕುಂದ್ರಿಸ್ಬೇಕಿಲ್ಲ. ಆಕೆ ಇವ್ ನಮ್ಮ ಅಲ್ಲೇ ಮಗಳೇ ಮನಿ ಮಾಲಕರ್ದವರೇ ಮಗಳೇ ಅವ್ರವು ಹಾಂಗ ಮಗಳು ಹಿಂಗೆ ಅಕ್ಕಿ ಮನಿ ಮಾರಾಕ್ತಿವಿ ಹಂಗ ಒಯ್ತಾವ ಅಂತ ಅಕ್ಕಿ ಮ್ಯಾಲಿಂದ ಬರೋದೇ ಬಂದು ಅಕ್ಕಿ ನನ್ ಇವು ಬೀಜಕ್ಕೆ ಬಿಟ್ಟಿವಲ್ಲೇ ಮೇಡಮ್ ಮಾರಿ ಮೇಲೆ ನೀವು ಸೊಣಕೊಂತಾವ. ದಯವಿಟ್ಟು ಕ್ಷಮೆ ಇರಲಿ. ಯಾಕಂತಂದ್ರೆ ಇದು ವೇದಿಕೆ ಮೇಲೆ ಇಂಥವೆಲ್ಲ ಮಾಡಬಾರ್ದು. ಸುಮ್ಮನೆ ಕಾಮಿಡಿ ಕಲಾವಿದ ಅಂತೇಳಿ ಈಗೆಲ್ಲ ಈಶ್ವರ ಮುಕ್ತರ ಬಗ್ಗೆ, ಅಧ್ಯಾತ್ಮದ ಬಗ್ಗೆ, ಸಂಸ್ಕೃತದ ಬಗ್ಗೆ ಎಲ್ಲ ಹೇಳ್ಕೊತ ಕುಂತಂದ್ರೆ ನಿಮಗೆ ಮುಗಿಯೋ ಟೈಮ್ನಾಗ ಏನೋ ನಗಸೋದು ಹೇಳಿ ಹುಚ್ಚುಟ್ಟು ಮಾಡಗತ್ತನಂತ ಅನಬಾರ್ದು ಅನ್ನೋ ಕಾರಣಕ್ಕಾಗಿ ನೇರವಾಗಿ ಹಾಸ್ಯಕ್ಕೆ ಇಳಿದಿದ್ದೇನೆ. ಇದು ಆದ ಪವಿತ್ರವಾದ ವೇದಿಕೆ, ಇದು ವ್ಯಾಸಪೀಠ. ಈ ವ್ಯಾಸಪೀಠದ ಮೇಲೆ ಈ ರೀತಿ ಎಲ್ಲ ನಾವು ಅಭಿನಯ ಮಾಡಬಾರ್ದು. ಆದ್ರೂ ಕೂಡ ಇದು ನನ್ನೂರು ನಮ್ಮೂರು ಅನ್ನುವ ಭಾವನೆಯಿಂದ ಈ ಪವಿತ್ರವಾಗಿರ್ತಕ್ಕಂಥ ವೇದಿಕೆ ಮೇಲೆ ಮಾತ್ರ. ಯಾಕಂದ್ರೆ ನಮಗೆ ಹೆಚ್ಚಿಗಾಗಲ್ರವ, ನೀವೇ ಹೇಳ್ತೀವಿ. ನಾವೇನೇನು ಒಂದು ತಿಂಗಳಿಂದ ನಮ್ಮ ಬೀಗರದಾಗ ಸತ್ತಿರು ಮುದಿಕೆ ಏನು ಮಾಡ್ಯಾರ ಮುತ್ಯ ಕುಂದರ್ಸಳ ಗಾಡಿಗೆ ನಾನು ಹನುಮಂತರ ಎಟ್ರು ಕೂಡ ಹೋಗಿದ್ದೇವೆ. ಬರೋದೇ ಬಂದ ಮುದಿಕೆ ಏನಂತ ಈಗ ಗುಂಡಾಣ ಬಂದ ನೋಡು. ಒಂದ್ ತಿಂಗಳ ಹಿಂದೆ ಬಂದಾಗ ನೀ ಯಾವಾಗ ಕೂಡ ನಕ್ಕಿದ್ರಿ ಅಲ್ಲ, ಈಗ ಬಂದಾನ ಜರ ನಗು. ಅವ್ ಮುತ್ಯಾಗ ನಗು ಅಂತ ಪುಸ್ತಕ ನಕ್ಕನಂದ್ರೆ ಎದುರು ಕೂತಾರ ಉಳಿತೀರಿ. ಹಂಗೆ ಹೇಳ್ಬೇಕ ನಗು ನಗು ಅಳಾರ್ದಾಗ ಒಂದು ಏನಾರ ಚಂದ ಅನ್ಬೇಕಾಗಿಲ್ಲ. ನಾವು ನಗು ಅಂದ್ರೆ ಎದುರು ಕೂತಾರೆ ಅವಕ್ಕ ಎದುರು ಕೂತು ಕೂಡ್ಸೋಕಾಗ್ತದಲ್ಲಿ ಗಾಡಿ ಅನ್ನೋದನ್ನು ಅಂತೀರಿ. ಅಲ್ಲಾರ್ದ ಅನ್ನಕ್ಕೆ ಮತ್ತೆ ಮುಂದೆ ಬಿಡ್ಬೇಕಿಲ್ಲ ಮುದಿಕ್ ಮತ್ತೇನು ಅನ್ಬೇಕು. ಈಗ ಮನೆಗೆ ಗುಂಡಾಣಿ ಯಾವಾಗ ಬರ್ತಾನ ಬಂದಾಗ ನೀ ಏನಂತಿದ್ದಿ ಅವನಿಗೆ ಚಹಾ ಕೊಡ್ತಿದ್ದಿ, ನಾಷ್ಟ ಕೊಡ್ತಿದ್ದಿ. ಅಷ್ಟೇ ಅಲ್ಲ, ನೀ ಎಲ್ಲೇ ಕುಂತ್ರು ಸರ್ದ ಅವನಿಗೆ ಜಾಗ ಕೊಡ್ತಿದ್ದಿ. ಜರಾನೇ ಸರ್ದ ಅವನಿಗೆ ಜಾಗ ಕೊಡು. ಅವ ಸರ್ದ ನಾ ಕುಂದಿರ್ಬೇಕಂತ್ರಿ ಆ ಜಾಗಕ್ಕೆ. ನನ್ನ ಮಗುನ್ಯಾಗ ಹಳ್ಳಿ ಗಿಳಿ ಒತ್ತಿ ನಾನು ಹೆಣ್ತಿ ಕರಿಬೇಕು ಆಕಿಗೆ. ಆಕಿ 56 ಇದ್ದಕ್ಕೆ ಈಗ 93 ಆಗ್ಯಾಡ್ರವ್ವ. ಯಾರು ಬಂದಾರ ಮನೆಗೆ? ರಾಮಲಿಂಗಣ್ಣವ್ರು ಬಂದಾರ, ಶಿವಶಂಕರ್ ಸರ್ ಇಲ್ಲಿ ಅದು ಮನೆ ಬರ ಬಂದಾರ್ರಿ. ನಾವು ಕುಂತಿದ್ ಮನೆಗೆ ಕುಂದ್ರಿ ಸರ್ ಫೋಟೋ ನೋಡ್ರಿ 25 ವರ್ಷ ಅಂತೇಳಿ ನೋಡ್ಕೊತ ಅವಾಗ ಮನೆಗೆ ಹೋಗ್ಯಾಡ್ರಿ. ಈಗ ಹೋಗ್ತಾಳೆ ಇನ್ನೊಂದು ತಾಸಿನ ಹೋಗ್ತಾಳೆ. ನನ್ನ ಮನೆಗೆ ಹೋಗ್ಯಾಳ ಫೋಟೋ ನೋಡ್ಕೊತ ಕುಂತಾಳ. ನಾನೇ ಒಳಗಿಂದ ಕರೆದು ಬಾರಿ ಸರ್ ಬಂದಾರ ಒಂದಿಟ್ಟು ನಮಸ್ಕಾರ ಮಾಡು ಅಂದ್ರು ಪ್ಲೇನೆ. ರಾಮಲಿಂಗ ಸರ್ ನೋಡಿ ಆರಾಮ್ರಿ ಅಣ್ಣವ್ರೆ ಕೈದಂದು ಫೋಟೋನೇ ಹೊಟ್ಟಕ್ಕೆ ದಾಸ್ ಅಂತ ಹೇಳ್ತಾಳೆ. ಹ್ಯಾಂಗೆ ಡಿಗ್ಗಿಯವ್ರಿಗೆ ಹೋದಿ ಹ್ಯಾಂಗೆ ಹೊಡಿತೀರಿ ಏನು ಸುದ್ದಿ ಅನ್ಕೋತಾನೆ. ಒಳಗೆ ಹೋಗ್ಯಾಡ್ರಿ ಆಕಿ ಫೋಟೋ ನೋಡ್ಕೋತಾನೆ. ಆಕೆ ಮೊದಲು ಸೊಟ್ಟಿದ್ದಾಳಲ್ರಿ, ಈಕೆ ಮೊದಲಕ್ಕಿಗೆ ಏನಾಗಿತ್ತು ಸಾಯ್ಲಿಕ್ಕಂತ ಇವ್ರು ಕೇಳಗತ್ತ. ಅದೇ ಅದ ರೀ ಪೀಸಿದು ಹಿಂಗಾಗ್ಯದ ತೆಂದು ಅಪ್ಪ ನಿಮ್ಗೆ ಕೈ ಜೋಡುತ್ತೀನಿ. ದಮ್ ಇದ್ದಕ್ಕಿಗೆ ಲಗ್ನ ರೀ. ಆಕೆಗೆ ನಿಮ್ಗೆ ಜಗಳ ಬಂತಂದ್ರೆ ಎದ್ದು ನಿಮ್ಗೆ ಹೊಡಿಲಿಕ್ಕೆ ಬರೋದಾಗೆ 1/2 ಕಿಲೋಮೀಟರ್ ಓಡೋಕೆ ಬಾಂದು ತಾಡಿ ಒಟ್ಟ ದಮ್ಮ ನಮ್ಮ ಸಿದ್ದಮ್ಮ ಬಂದಾಳ ಏನು ಮಾಡ್ಯಾಳ ಇಲ್ಲಿ ರೊಟ್ಟಿ ಮಾಡಕತ್ತಾಳಂತ್ರಿ. ಇಂಥ ಬಂದು ಕುಂತಾಳ. ಯಾಕಂದ್ರೆ ದಮ್ಮ ಇದ್ದವ್ರ ಬಗ್ಗೆ ಹೇಳ್ಬೇಡ್ರಿ ಅಂತ ಮೊನ್ನೆ ಬೈದಾಳ. ಯಾಕಂದ್ರೆ ಭಾಳ ಒಳ್ಳೆ ಶ್ರಮಜೀವಿ ಪಾಪ. ಕಲಬುರಗಿಯಲ್ಲಿ ನಾವೆಲ್ಲ ಇದ್ದಾಗ ನಮ್ಮ ಹನುಮಂತ ಕಟ್ರು ಸರ್ ಮನೆಗೆ ಅವರು ಒಳ್ಳೆ ವ್ಯವಸಾಯ ಅದೇನು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಸಾಮಾಜಿಕ ಮೌಲ್ಯ ಉಳಿಯುತ್ತೆ. ಈ ರೊಟ್ಟಿ ಮಾಡಕತ್ತಾಳಂತ ಹಾಕ್ತಾರೆ. ರೊಟ್ಟಿ ತಿಂದವ್ರು ಆಗ್ತಾರೆ ಜಟ್ಟಿ. ನಾವೆಲ್ಲ ಎಲ್ಲೇ ಕುಂತರೂ ಆಗ್ತಾವ ಮನುಷ್ಯನ ಗಟ್ಟಿ ಅಂತ ಹೇಳ್ಕೇಗೆಲ್ಲ ರೊಟ್ಟಿ ಎಲ್ಲಿ ಯಾವ್ದಾರು ರೊಟ್ಟಿ ರೀ ಅವು ಕುರ್ಕುರಿ ತಿಂದು ಕುರಿ ಆದಂಗೆ ಆಲಾಗತ್ತವ ಮಕ್ಕಳು. ಯಾರು ಬಂದವ್ರು ಪಪ್ಪ ಕುರ್ಕುರಿ ತಂದಾರ ಎಲ್ಲಿ ಬಂದಾರ ದೊಡ್ಡ ಕುರ್ಕುರಿ ತಿಂದು ಬಾತ್ರೂಮ್ದಾಗ ಕುಂತ್ರು ಬರಲ್ಲ ಮಣ್ಣಿಲ್ಲ ಏಟ್ ಹೈರಾಡ್ರಿ ಯವ್ವ. ಇಲ್ಲಿ ಹಳ್ಳಿಯಲ್ಲಿಕ್ಕಿಂತ ಸೌಭಾಗ್ಯ ಸಿಗಲಿಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಈ ರೀತಿಯ ಬದುಕು ನಮ್ಮ ಬದುಕಿಗೆ ಮಾದರಿ ಆಗ್ತದೆ. ಯಾಕಂತಂದ್ರೆ ಬಹಳ ಬಾರಿ ವಿಷಯ ಹೇಳಬೇಕು. ಆದ್ರೆ ನೋಡ್ರಿ ಎಂಥ ಪವಿತ್ರವಾದ ವೇದಿಕೆ ಹಾಕೋರೆ. ಒಬ್ಬರೇ ಕುಡ್ದವ್ರ ಇಲ್ಲಿ ಗುಟ್ಕ ತಿಂದವ್ರನ ಜಗಳ ಮಾಡೋರ ಇರಲ್ಲ. ಇದು ವ್ಯಾಸಪೀಠ, ಈಶ್ವರ ಮುಕ್ತನ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಅಂಥವ್ರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಆ ಶಕ್ತಿಯಲ್ಲಿ ಇರ್ತದ್ರಿ. ಮೊನ್ನೆ ನಮ್ಮ ಊರಿಗೆ ಹೋಗಿಲ್ರಿ ಇನ್ನ ಕೈದಾಗ ಮೈಕೆ ಹಿಡಿದ್ರೆ ನಿಂದ್ರ ಸೋಮಗನೇ ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಂದ್ರೆ ಊರೇ ಬದಲಾಯಿಸ್ತೀನಿ. MLA ಆದ್ರೆ ನನ್ನ ಮತಕ್ಷೇತ್ರ ಬದಲಾಯಿಸ್ತೀನಿ. ಮಿನಿಸ್ಟರ್ ಆದ್ರೆ ನನ್ನ ಖಾತಾನೆ ಬದಲಾಯಿಸ್ತೀನಿ. CM ಆದ್ರೆ ರಾಜ್ಯನ ಬದಲಾಯಿಸ್ತೀನಿ ಅಂತ ಅಮಾಲಾಗತ್ತನ್ರಿ. ಮಗಲಾಗೆ ಅವ್ನು ಹೇಳ್ತಾಳ ತೂನಿನ ಬಾಯಿದಾಗ ಮಣ್ಣು ಹಾಕಲಿ ಏನು ಬದಲಾಯಿಸ್ತೀನಿ. ಲುಂಗಿ ಹಾಕೊಂಡು ಬಿಟ್ಟು ನಾನು ಲಂಗ ಹಾಕೊಂಡಿದ್ದೀನಿ. ಅದು ಬದಲಾಯಿಸಂಗಳು ಗಡಿ ಬಿಡಿದಾಗ ಲಂಗ ಹಾಕೊಂಡು ಬಂದ ಏನ್ರಿ ಅವ್ವ ಇವೆಲ್ಲ ಹಿಂಗಾದ್ರೆ ಆಗಲ್ಲ. ಇಲ್ಲಿ ನೋಡ್ರಿ ಹೆಸರೇ ಅಂತ ಹೆಸರು ಹೇಳಿದ್ರಿ ಅವ್ವ ಎಂತೆಂಥ ಹೆಸರು
ಕೆಲವೊಬ್ಬರು ಅಕ್ಬರ್ ಹೇಳಿಲ್ಲ, ಸ್ವಲ್ಪ ಇತ್ತೀಚಿಗೆ ಜನ ಬರಲ್ರಿ ಅವ್ರು. ಅವ್ರು ಚಲೋ ಏಪೋ ಬೆಕ್ಕ ಬಂತು ಗೋಸ್ಯ ಗಂಡನ ಹೆಸರು ಬಸ್ಯ ಇರ್ಬೇಕಾ ಸಾಯ್ಬೇಕ ಬಸ್ಯ ಗಂಡನ ಹೆಸರು ಹಿಂಗೆ ಹೇಳಿದ್ರೆ ಹೆಂಗ್ರಿ? ಆದ್ರೂ ಕೂಡ ಏನ ತೊಟ್ಲಾಗ ಹಾಕಿ ತೂಗಿದ್ರೆ ಏಡ್ ಚಂದ ಹಾಡಿದ್ರಿ ಅಮ್ಮ. ಹಾಲು ಬೇಡಿ ಅತ್ತಾನ ಕೋಲ್ಬೇಡಿ ಕುಳ್ದಾನ ಮೊಸರು ಬೇಡಿ ಕೆಸರ ತುಳ್ದಾನ ಅಂತ ಹಾಡ ಹಾಡಿದ್ರ ಕೂಸಲ್ರಿ, ಕೂಸಿನ ಆಪ ಮಕ್ಕೋತಿದ್ದ. ಈಗೇನು ಮಕ್ಕೋತಾರೆ ಯಾಕ ಗೆಟ್ಟಿ ಗೆಲಿಗೇನೆ ಏಯ್ ಡೌಟ್ ಬಿಟ್ಟು ಬಂದು ಕರೆಲಾಗತ್ತೆ ನನಗೆ. ಇರ್ಲಿ ತಾಯಂದ್ರೆ, ಕೊನೆಯದಾದ ಒಂದು ಮಾತನ್ನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಈಶ್ವರ ಮುತ್ಯ ನಮ್ಮ ನಿಮ್ಮ ಹಾಗೆ ತಾಯಿಯ ಗರ್ಭದಿಂದ ಬಂದಿರತಕ್ಕಂಥ ಒಬ್ಬ ಯೋಗಿ, ಗೃಹಸ್ಥರಾಗಿರ್ತಕ್ಕಂಥ ಅವರು ಇವತ್ತು ಜಗತ್ತಿಗೆ ಒಬ್ಬ ಸಂತ ಯಾಕಾದ ಅಂದ್ರೆ, ನಿಮಿಷಂ ನಿಮಿಷಾರ್ಧವ ತತ್ರ ತಿಷ್ಟಂತಿ ಯೋಗಿನ ತತ್ತೈವ ಸರ್ವಶ್ರೇಯಾಶ ತತ್ತೀರ್ಥ ತತ್ತಪೋಯನಃ ಸಪ್ತಧಾತು ಸಮಂ ಪಿಂಡಂ ಸಮಯೋಗಿ ಸಮುದ್ಭವಂ ಅಮ್ಯಾತ್ಯ ಪೂರ್ಣಂ ಕ್ರಿಮಿ ಜಂತು ಸಂಕುಲಂ ಸ್ವಭಾವ ದುರ್ಗಂಧ ಮಸೌಚ್ಯ ಮಧ್ರುವ ಎನ್ನುವ ಹಾಗೆ ಇದೆಲ್ಲ ಬಿಡಿಸಿ ಹೇಳಕ್ಕೆ ಈಗ ಸಮಯ ಇಲ್ಲ. ಅಂಥ ಸ್ಥಾನದಲ್ಲಿ ತೂರ್ಯಾತೀತ ಲೋಕಕ್ಕೆ ಅವರು ಹೋಗಿದ್ದಾರೆ. 6 ಲಕ್ಷದಲ್ಲಿ ಇಂಥ ಒಬ್ಬ ಸಂತ ಹುಟ್ಟುತ್ತಾನಂತ್ರಿ. 6 ಲಕ್ಷದಾಗ ಇಂಥವ್ರು ಐಷನ್ ಅಶಿಬೋಲ್ ಅಂತೇಳಿ ಜರ್ಮನದ ತತ್ವಜ್ಞಾನಿ ಹೇಳಿರ್ತಕ್ಕಂಥ ಮಾತಿದು. ನಾನು ಹೇಳಿರ್ತಕ್ಕಂಥ ಮಾತಲ್ರಿ, ಅನಲೈಸಸ್ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ. ಇಂಥವರು 6 ಲಕ್ಷದಲ್ಲಿ ಒಬ್ಬರು ಹುಟ್ಟಿ ಬರಲಿಕ್ಕೆ ಸಾಧ್ಯ ಅಂತ ಪುಣ್ಯಾತ್ಮ ನಮ್ಮ ನೆಲದಲ್ಲಿ ಇವತ್ತು ಗೃಹಸ್ಥರಾಗಿ ಇಂಥ ಒಂದು ದೊಡ್ಡ ಸ್ಥಾನಕ್ಕೆ ಮುಟ್ಟಿದ್ದಾರಂತಂದ್ರೆ ನಿಜವಾಗಲೂ ಮನುಷ್ಯ ರೂಪದಲ್ಲಿ ನಮಗೆ ಕಂಡರೂ ಕೂಡ ಮಹಾದೇವನ ರೂಪದ ಅವತಾರಿ ಆಗಿದ್ದಾರೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳಿ, ನಾನು ಯಾವುದು ವೇದಿಕೆ ಮೇಲೆಲ್ಲ ಅತಿಥಿಗಳಿಗೆ ಹೇಳಿಲ್ಲ. ನಾನು ಶಿವಶಂಕರ್ ಅಣ್ಣವ್ರ ಬಗ್ಗೆ, ನಮ್ಮ ಡಾಕ್ಟರ್ ಶಿವಶಂಕರ್ ಸರ್ ಅವರು ಮೊದಲು ಸಂಗೀತ ಕಲಾವಿದರು, ಈಗ ಅವರು ಒಬ್ಬ ಶ್ರೇಷ್ಠ ಪ್ರವಚನಗಾರ. ವಾಟ್ ಟು ಟಾಕ್, ವೆನ್ ಟು ಟಾಕ್, ವೇರ್ ಟು ಟಾಕ್, ಹೌ ಟು ಟಾಕ್, ಹೌ ಮಚ್ ಟು ಟಾಕ್. ಮಾತುಗಳು ಸಮಯೋಚಿತ ಸಂದರ್ಭೋಚಿತ ಇರಬೇಕು ಅಂದಾಗ ಆ ಮನುಷ್ಯನ ವ್ಯಕ್ತಿತ್ವ ದೊಡ್ಡದಾಗಲಿಕ್ಕೆ ಸಾಧ್ಯ ಆಗಲಿಕ್ಕೆ ನಮ್ಮ ಡಾಕ್ಟರ್ ಶಿವಶಂಕರ್ ಸರ್ ಅವರೇ ಕಾರಣ. DOCTOR ಡೆಡಿಕೇಶನ್, ಓಪನ್ ಮೈಂಡಿನೆಸ್, ಕ್ಲೀನಿನೆಸ್, ಟಾಲರೆನ್ಸ್, ಓಮ್ನೆಸ್ ಅಂಡ್ ರೆಡಿನೆಸ್ ಎನ್ನುವ ಹಾಗೆ ಬದುಕಿಗೆ ಸಂಗೀತದ ಪುಟ್ಟರಾಜ ಅಜ್ಜನ ಆಶೀರ್ವಾದದೊಂದಿಗೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುವಾಗಿರುವ ಸಿದ್ದರಾಮ ಶಿವಯೋಗಿಗಳ ಆಶೀರ್ವಾದದಿಂದ ಇವತ್ತು ಅವರು ಆಗಿದ್ದಾರೆ. ನನ್ನ ಜನ್ಮ ಕೂಡ ಸಿದ್ದರಾಮ ಶಿವಯೋಗಿಗಳ ಆಶೀರ್ವಾದದಿಂದ ಆಗಿದೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮುಗದೊಮ್ಮೆ ಹೇಳಿ, ಎಲ್ಲ ಜಾತಿ ಜನಾಂಗದವರು ಬಂದಿರಿ, ಇದೇ ಭಾವೈಕ್ಯತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಕ್ಕರೆ ಬೈಬೇಡ್ರಿ, ಅವ್ರು ಕಷ್ಟಪಟ್ಟು ಬರ್ದೀನಿ. ಇದು ಒಂದು ಜನ ಒಂದೇ ಯಾಕಂದ್ರೆ ನನ್ನ ನೆನಪಂದ್ರೆ ಇದೊಂದು ಮಾತು ಜಲ್ದಿ ಇದೊಂದು ಕೇಳ್ರಿ ಗಾರಿ. ಶ್ರೀ 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 ಸಹೃದಯ ಸಚ್ಚಾರಿತ್ರ್ಯ ಸನ್ಮಾರ್ಗದ ಸಂಜೀವಿನಿ, ಶ್ರೀ 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 ಸಹೃದಯ ಸಚ್ಚಾರಿತ್ರ್ಯ ಸನ್ಮಾರ್ಗದ ಸಂಜೀವಿನಿ. ನಾ ಈಶ್ವರನ ಸ್ವರೂಪ ನೋಡುವುದು ಬಿಟ್ಟು ನಾ ನಶ್ವರವಾದ ರೂಪಕ್ಕೆ ಮೆಚ್ಚಿಬಿಟ್ಟೆ. ಅಶ್ವಮೇಧದ ಮೇಲೆ ಕೂಡದೆ ಬಡವ ಶ್ರೀಮಂತರೆನ್ನದೆ ಅವರ ಹೃದಯದಲ್ಲಿ ಕುಳಿತು ಭವಸಾಗರ ದಾಟಿಸಿದ ಭಗವಂತನಿವರು. ಹರ ಬೇರೆ ಅಲ್ಲ, ಗುರು ಬೇರೆ ಅಲ್ಲ ಎನ್ನುತ್ತಾ ಗುರು ಇಲ್ಲದೆ ಗುರು ಆದ ಗುರುಕಾರುಣ್ಯರು ಇವರು. ರಾಮು, ಸೋಮು, ಇಸ್ಮಾಯಿಲ, ಈರಣ್ಣ ಹೀಗೆ ಭಾವೈಕ್ಯತೆಯಿಂದ ಬಿರುದಾಂಕಿತ ಆಗಿರ್ತಕ್ಕಂಥವ್ರು. ಸತ್ಯಾನ್ವೇಷಣೆ, ಸಂಯಮತೆ, ಮಾತೆ ಮತ್ತು ಪಾದಸ್ಪರ್ಶ ಪಾವನ ಮಾಡಿದ ಪಾವನ ಮೂರ್ತಿ ಇವರು. ಅಪಾರವಾದ ಜಾಣ್ಮೆ ಜೊತೆಯಲ್ಲಿ ತಾಳ್ಮೆ ಇರಲಿ, ಕೌಶಲ್ಯ ಜೊತೆಯಲ್ಲಿ ಕರುಣೆ ಇರಲಿ ಎನ್ನುವರು. ಮದ ಮತ್ಸರ ಬಿಟ್ಟು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂದವರು. ನಗಬೇಕು, ನಗಿಸಬೇಕು ಅನ್ನುವವರು. ಗಾಳಿ ಬಿಸಿಲು ಎನ್ನದೆ ದುಡಿಯುವ ರೈತನಿಗೆ, ದೇಶ ಕಾಯುವ ಸೈನಿಕರಿಗೆ ನಾವು ನೀವು ದಿನನಿತ್ಯ ಸ್ಮರಿಸಬೇಕು ಎನ್ನುವರು. ದಗೆ ದೂರು ಮಾಡಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ನಡೆದಾಗ ಭವ್ಯ ಭಾರತ ದೇಶ ಭಾವೈಕ್ಯತೆಯಿಂದ ಬದುಕುವುದು ಎನ್ನುವರು. ಇದರ ಅರ್ಥ ಏನಂತಂದ್ರೆ, ಇದರನ್ನ ಏನೇನು ಬರ್ದಿನ್ ನೋಡ್ರಿ ಮಾ, ಇದರ 2ನೇ ಅಕ್ಷರ ಏನೇನು ಬರ್ತದಂತಂದ್ರೆ, ಶ್ರೀ ಶ್ರೀ ಅಂದ್ರೆ ಶ್ರೀ ಬರ್ತದ್ರಿ, ನಾ ಈಶ್ವರ ಅಂದ್ರೆ ಈ ಬರ್ತದ, ಅಶ್ವಮೇಧ ಅಂದ್ರೆ ಸ್ವ ಬರ್ತದ, ಹರ ಅಂದ್ರೆ ರ ಬರ್ತದ, ರಾಮು ಅಂದ್ರೆ ಮೂ ಬರ್ತದ, ಸತ್ಯ ಅಂದ್ರೆ ತ್ಯಾ ಬರ್ತದ, ಅಪಾರವ ಅಂದ್ರೆ ಪಾ ಬರ್ತದ, ಮದ ಅಂದ್ರೆ ದ ಬರ್ತದ, ನಗ ಅಂದ್ರೆ ಗ ಬರ್ತದ, ಗಾಳಿ ಅಂದ್ರೆ ಲಿ ಬರ್ತದ, ದ ಅಂದ್ರೆ ಗೆ ಬರ್ತದ. ಇದರ ಅರ್ಥ ಏನಂತಂದ್ರೆ, ಶ್ರೀ ಈಶ್ವರ ಮುತ್ಯ ಅವರ
ಪಾದ ಕಮಲಕ್ಕೆ ನಮಸ್ಕಾರಗಳು ಅಂತ ಇದ್ರ ಅರ್ಥ ಆಗ್ತದೆ ನೋಡ್ರಿ ತಾಯಿ ಅಂದ್ರೆ. ಇದು ಎಲ್ಲರಿಗೆ ಬರಲ್ರಿ ಹಿಂಗ, ಇದು ಎಲ್ಲರಿಗೆ ಕೂಡಲಿ ಇದು ಸಾಹಿತ್ಯ. ನಂದು ಗುಂಡಣ್ಣದ, ನನ್ನ ಹೆಸರು ಎಷ್ಟೋ ಮಂದಿ 2-3 ಬರೀಲಿಕ್ಕೂ ಮಣ್ಣಿಗೆ ಹೋದ್ರು, ಬರೆಯೋದಾಗಿಲ್ಲ. ಇದು ಎಲ್ಲರಿಗೆ ಬರಲ್ರಿ. ಇದು ಎಲ್ಲರಿಗೆ ಯಾರಿಗೆ ಬರ್ತದಂದ್ರೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭಗಳನ್ನ ತನ್ನಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಬದುಕಿನ ಮಾರ್ಗಕ್ಕೆ ಮಾತೃವತ ಪರದಾರೇಶು ಪರದ್ರವ್ಯಾಣಿ ಲೋಷ್ಟವತ ಆತ್ಮವತ ಸರ್ವಭೂತಾನಿಯ ಪಶ್ಯತಿ ಚ ಪಂಡಿತ ಎನ್ನುವ ಹಾಗೆ ಅರ್ಚನೆ ಪೂಜನೆ ನಿಯಮವಲ್ಲ, ಮಂತ್ರ ತಂತ್ರ ನಿಯಮವಲ್ಲ, ಧೂಪ ದೀಪಾರತಿ ನಿಯಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ ಪರ ಸ್ತ್ರೀಗೆ ಎರಗದಿಪ್ಪದೆ ನಿಜ ನೇಮ ಕಾಣಿರೋ ಶಂಭುಜಕ್ಕೇಶ್ವರನೇ ಎನ್ನುವ ಹಾಗೆ ಎಲ್ಲರನ್ನ ಮಾತೃ ಹೃದಯದಿಂದ ನೋಡ್ತಕ್ಕಂಥ ಶಕ್ತಿ ಯಾರಲ್ಲಿ ಇರ್ತದೋ ಅಂಥವ್ರು ಈಶ್ವರ ಮುತ್ಯನ ಹಾಗೆ ಕಾಣಲಿಕ್ಕೆ ಸಾಧ್ಯ. ಈಗ ನಾ ಇಟ್ಟು ನಿಂತು ಮಾತಾಡಕತ್ತೀನಿ ರಾಕೋರಿ, ನನ್ನ ಚಿತ್ತ ಕಡಲ್ಲ ಅಂದ್ರೆ ನೀವು ಕಲ್ ಚಪ್ಪಲಿ ಬಿಟ್ಟಿ ನಾನು ಇಟ್ಟಾರ ನಿಮ್ಮೂರ ಒಯ್ಯಲ್ಲ, ಆ ಮಾತು ಬೇರೆ. ಇಷ್ಟು ನಿಂತು ಈಗ ಇಡ್ತಾನೆ ಶಿವಶಂಕರಣ್ಣಗೆ ಸಿಕ್ಕಾಪಟ್ಟಿ ಆಯೇರಿಯಾಗ ನನಗೇನು ಆತವ ಬಿಡ್ತಾವ. ಚಪ್ಪಲಿ ಕಡೆ ಶಿವಶಂಕರ ಅಣ್ಣನ ಕಡೆ ಆಯೇರಿ ಅಪ್ಲೆ ಆಸೆ ಇಟ್ಟಿರ್ತಕ್ಕಂಥ ಗುಂಡಣ್ಣ ಎಂದಾದ್ರೂ ಮ್ಯಾಲಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂದ್ರೆ ತಾಯಿ ಅಂದ್ರೆ ಇವು ನರಳಾಡಿ 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 ಕೊನೆಗೆ ನಾವು ನರಳ ಕಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಆ ತೂರ್ಯಾತೀತ ಲೋಕಕ್ಕೆ ಬರಬೇಕಾದ್ರೆ ಅದು ಮನಸ್ಸು ಅದಮಾದನ ಮಿಚ್ಚಿಂತಿ ಧನಮಾನಚ ಮಧ್ಯಮ ಉತ್ತಮ ಮಾನ ಮಿಚ್ಚಿಂತಿ ಮಹಾನೋ ಮಾತಾಯತ ಧನ್ಯತ. ಈ ಸಂಸ್ಕೃತ ಪದದ ಒಂದು ಶಬ್ದವನ್ನು ನಾನು ಬಿಡಿಸಿ ಹೇಳಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಮ್ಮೆ ಮುಗದೊಮ್ಮೆ ಕಮಿಟಿಯ ಸಮಸ್ತ ಅಧ್ಯಕ್ಷರೇ ಪದಾಧಿಕಾರಿಗಳೇ ಎಲ್ಲರಿಗೂ ವಂದಿಸ್ತಾ ನಾನು ಮಾತು ಭಾಳ ಸ್ಪೀಡ್ ಆಡದೆ, ಮಾತಿನಲ್ಲಿ ತಪ್ಪಿರುವುದು ದಯವಿಟ್ಟು ಕ್ಷಮಿಸಿ ಅಂತಕ್ಕಂಥ ಮಾತನ್ನು ಹೇಳಿ ಮಾತೋಶ್ರೀಯ ಪರಮ ಪೂಜ್ಯ ತಾಯಿಯವರ ಪಾದಕಮಲಕ್ಕೆ ನಮಸ್ಕರಿಸಿ ಕಮಿಟಿಯವರಿಗೆ ವಂದಿಸ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.